ಹೀಗಾಗಿ ಇಂಥ ದೊಡ್ಡ ಲೇಖಕರ ಒಂದು ಲೋಕ ಬಹಳ ಸಮೃದ್ಧವಾಗಿರ್ತದೆ. ಬಹುಶಃ ನಮ್ಮ ತಲೆಮಾರಿನ ಲೇಖಕರ ಬಗ್ಗೆ ಸತ್ಯನಾರಾಯಣ ಅವರು ಹೇಳ್ತಾ ಇದ್ರು, ನಮ್ಮ ಲೋಕ ಅಷ್ಟು ಸಮೃದ್ಧವಾಗಿಲ್ಲ. ಬೇಂದ್ರೆ ಅವರ ಲೋಕ ಎಷ್ಟು ಸಮೃದ್ಧವಾಗಿದೆ, ಕುವೆಂಪು ಅವ್ರ ಲೋಕ ಎಷ್ಟು ಸಮೃದ್ಧವಾಗಿದೆ, ಕಾರಂತರ ಲೋಕ ಎಷ್ಟು ಸಮೃದ್ಧವಾಗಿದೆ. ಈ ಸಮೃದ್ಧತೆಯಿಂದಲೇ ಅವರ ಸಾಹಿತ್ಯದಲ್ಲಿ ಅಸಂಖ್ಯವಾದಂಥ ಧ್ವನಿಗಳು ಮತ್ತು ಅರ್ಥದ ಸ್ತರಗಳು ಅಡಗಿರ್ತವೆ. ಯಾಕಂದ್ರೆ ಬಹಳ ಸಮೃದ್ಧವಾಗಿದ್ದಾಗ ಅದರ ಧ್ವನಿ ಕೂಡ ಬಹಳ ದಿಕ್ಕಿಗೆ ಚಾಚಿಕೊಳ್ತಾ ಇರ್ತದೆ. ಆ ತರಹದ ಲೇಖಕರು ಕುವೆಂಪು ಮತ್ತು ಬೇಂದ್ರೆ ಅವರು. ಆಮೇಲೆ ಇವರು ತಮ್ಮ ಕಾಲದ ಭಾಷೆಯನ್ನೂ ಬಳಸ್ತಾ ಇರ್ತಾರೆ. ಆಮೇಲೆ ತಮ್ಮ ವ್ಯಕ್ತಿತ್ವಕ್ಕೆ ವಿಶಿಷ್ಟವಾದ ಭಾಷೆಯನ್ನೂ ಬಳಸ್ತಾ ಇರ್ತಾರೆ. ಅದು ಬೇರೆ ಯಾರಿಗೂ ಕೂಡ ಬಳಸಲಿಕ್ಕಾಗಲ್ಲ. ಆ ಭಾಷೆ ಬೇಂದ್ರೆಯವರು ಮಾತ್ರ ತಮ್ಮ ಕಾವ್ಯದಲ್ಲಿ ಬಳಸಬಹುದಾದಂಥ ಒಂದು ಭಾಷೆ. ಕುವೆಂಪು ಅವರು ಮಾತ್ರ ತಮ್ಮ ಕಾವ್ಯದಲ್ಲಿ, ತಮ್ಮ ಕಾದಂಬರಿಗಳಲ್ಲಿ, ತಮ್ಮ ನಾಟಕಗಳಲ್ಲಿ ಬಳಸಬಹುದಾದಂತಹ ಒಂದು ಭಾಷೆ. ಹೀಗಾಗಿ ತಮ್ಮ ವ್ಯಕ್ತಿತ್ವಕ್ಕೆ ವಿಶಿಷ್ಟವಾದ ಭಾಷೆ, ತಮ್ಮ ಕಾಲದ ಭಾಷೆ, ಪುರಾಣದ ಭಾಷೆ, ಚರಿತ್ರೆಯ ಭಾಷೆ, ಕಲ್ಪನೆಯ ಭಾಷೆ, ಹೀಗೆ ಬೇರೆ ಬೇರೆ ಭಾಷೆಗಳಿಗೂ ಅವರು ಓಡಾಡ್ತಾ ತಮ್ಮ ತಾತ್ವಿಕತೆಗಳನ್ನು ತಾವೇ ಶೋಧಿಸ್ಕೊಳ್ತಾ ಇದ್ದಾರೆ. ಬಹುಶಃ ಬಹಳ ದೊಡ್ಡ ಲೇಖಕರ ಒಂದು ಗುಣ ಏನು ಅಂತಂದ್ರೆ, ತಮ್ಮ ತಾತ್ವಿಕತೆಗಳನ್ನು ತಾವೇ ಮರುಶೋಧಿಸಿಕೊಳ್ಳೋದು. ಬಹುಶಃ ಯಾರಾದರೂ ಲೇಖಕರು ತಮ್ಮ ತಾತ್ವಿಕತೆಗಳಲ್ಲಿ ಸ್ಟ್ಯಾಗ್ನೆಂಟ್ ಆಗಿದ್ರೆ, ಒಂದು ಅವರು ವಾಚಾಳಿಯಾಗಿ ಬಿಡ್ತಾರೆ, ಇಲ್ಲದೆ ಇದ್ರೆ ಘೋಷಣೆಗಳನ್ನ ಹೇಳ್ತಾ ಇರ್ತಾರೆ. ಆದರೆ ಕುವೆಂಪು ಮತ್ತು ಬೇಂದ್ರೆ ತಮ್ಮ ತಾತ್ವಿಕತೆಗಳನ್ನು ತಾವೇ ಮರುಶೋಧಿಸಿಕೊಳ್ತಾ ಹೋಗಿರೋದ್ರಿಂದ ಅವರ ಕೃತಿಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದಾವೆ ಮತ್ತು ಬೇರೆ ಬೇರೆ ಲೋಕಗಳನ್ನ ಅವು ನಮಗೆ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಅವರ ಜೀವನದ ಅನೇಕ ಮುಖಗಳನ್ನ ಅವ್ರು ಹಿಡಿಯುವಂತಹ ರೀತಿಯಲ್ಲಾಗಿರಬಹುದು, ಅಥವಾ ನಿಸರ್ಗದ ಸಮಸ್ತ ವ್ಯಾಪಾರವನ್ನು ಅವರು ನಮಗೆ ಹೇಳ್ತಾ ಇರೋದ್ರಲ್ಲಾಗಿರಬಹುದು, ಅಥವಾ ಸಂಸ್ಕೃತಿಗಳನ್ನ ನಮ್ಮ ಕಣ್ಣೆದುರು ತಂದು ಇಡುವ ಕ್ರಮದಲ್ಲಾಗಿರಬಹುದು. ಇಬ್ಬರು ಕೂಡ ಎಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಬೇಂದ್ರೆಯವರ ಸಖಿ ಗೀತ ನೋಡಿದ್ರೇ ಅಲ್ಲೊಂದು ಬೇರೆ ಸಂಸ್ಕೃತಿ ನಮಗೆ ಕಂಡು ಬರ್ತದೆ. ನೀವು ಮಲೆಗಳಲ್ಲಿ ಮದುಮಗಳು ನೋಡಿದ್ರೆ ಅಲ್ಲಿ ಬರುವಂತಹ ಸಂಸ್ಕೃತಿಯ ಲೋಕ ಬೇರೆ. ಅಥವಾ ನೀವು ಶೂದ್ರ ತಪಸ್ವಿ ಬೆರಳಿಗೆ ಕೊರಳು ನೋಡಿದ್ರೆ ಅಲ್ಲಿ ನಮ್ಮ ಸಂಸ್ಕೃತಿಯ ಇನ್ನೊಂದು ವಾತಾವರಣ ಅನಾವರಣಗೊಳ್ತಾ ಇದೆ. ನೋಡಿ, ಒಬ್ಬರೇ ಲೇಖಕರು ಹೇಗೆ ನಮ್ಮ ಸಂಸ್ಕೃತಿಯ ಬೇರೆ ಬೇರೆ ಚಾಚುಗಳನ್ನ ಮುಟ್ತಾ ಇದ್ದಾರೆ ಮತ್ತು ಅವುಗಳನ್ನ ಬೇರೆ ತರ ನಮ್ಮೆದುರು ಮಂಡಿಸ್ತಾ ಇದ್ದಾರೆ ಮತ್ತು ರೂಪಿಸ್ತಾ ಇದ್ದಾರೆ. ನನಗೆ ಯಾವಾಗಲೂ ಇಂಥ ದೊಡ್ಡ ಲೇಖಕರನ್ನು ಓದಿದಾಗ ಅನಿಸೋದು ಏನು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಾಹಿತ್ಯ ಅಂತಂದ್ರೆ ಅದು ಸಮಾಜದ ಕನ್ನಡಿ, ಸಮಾಜದ ಪ್ರತಿಬಿಂಬ ಅಂತೇಳಿ. ಆದರೆ ಇಂಥ ದೊಡ್ಡ ಲೇಖಕರಲ್ಲದು ಬರೀ ಕನ್ನಡಿ ಅಷ್ಟೇ ಆಗಿರೋದಿಲ್ಲ, ಅದು ಬರೀ ಪ್ರತಿಬಿಂಬ ಮಾತ್ರ ಆಗಿರೋದಿಲ್ಲ. ಅದು ಒಂದು ರೀತಿ ಪುನರ್ ಸೃಷ್ಟಿ ಆಗಿರ್ತದೆ, ಅಥವಾ ಒಂದು ಪರಿವರ್ತನೆಗೊಂಡಂತಹ ಒಂದು ಚಿತ್ರ ಆಗಿರ್ತದೆ. ಅದು ವಾಸ್ತವದಲ್ಲಿ ಏನಿದೆನೋ ಅದು ಕಲಾನುಭವ ಆದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಅರ್ಥದ ಸ್ತರಗಳು ಬಂದು ಸೇರ್ಕೊಂಡು ಬಿಡ್ತವೆ. ಇದು ಅವ್ರ ಸಾಹಿತ್ಯದ ಒಂದು ಬಹಳ ಮುಖ್ಯವಾದಂತಹ ಒಂದು ಗುಣ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ನಾವು ಸಾಮಾನ್ಯ ಅರ್ಥದ ಸ್ತರಗಳಲ್ಲಿನೇ ಅವ್ರ ಸಾಹಿತ್ಯವನ್ನು ಓದುವಂತಾದ್ರೆ ಆ ಸಾಹಿತ್ಯಕ್ಕೆ ಇನ್ನೊಂಥ ಮಹತ್ವ ಇರೋದಿಲ್ಲ. ಆದರೆ ಸಾಮಾನ್ಯ ಅರ್ಥವನ್ನೂ ಮೀರಿ ನಮಗೆ ಬೇರೆ ಬೇರೆ ಲೋಕದರ್ಶನವನ್ನ, ಬೇರೆ ಬೇರೆ ಸಂಸ್ಕೃತಿಯ ಅರ್ಥಗಳನ್ನು ನಾವು ಕೊಡುವ ಹಾಗೆ ಆದರೆ ಬಹುಶಃ ಅವ್ರ ಪಯಣ ಎಷ್ಟು ಸಂಕೀರ್ಣವಾಗಿದೆ ಮತ್ತು ಬೇರೆ ಥರ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಹೀಗಾಗಿ ತಮ್ಮ ಕಾಲದ ಬೇರೆ ಬೇರೆ ಮುಖಗಳನ್ನ ಯಾವುದೋ ಒಂದು ಕುದಿಬಿಂದುವಿನಲ್ಲಿ ಆವಿರ್ಭವಿಸ್ತಾ ಅವರು ಜೀವನಾನುಭವವನ್ನ ಕಲಾನುಭವವನ್ನಾಗಿ ಪರಿವರ್ತಿಸ್ತಾ ಹೋಗ್ತಾ ಇರ್ತಾರೆ. ಇಲ್ಲದೆ ಇದ್ರೆ ನರಬಲಿ ಅಂತ ಪದ್ಯ ಬರ್ಲಿಕ್ಕಾಗೋದಿಲ್ಲ, ಕಲ್ಕಿ ಅಂತ ಪದ್ಯ ಬರ್ಲಿಕ್ಕಾಗೋದಿಲ್ಲ, ನಾದಲೀಲಿ ಅಂತ ಪದ್ಯ ಬರ್ಲಿಕ್ಕಾಗೋದಿಲ್ಲ. ಅದು ಯಾವುದೋ ಒಂದು ಬಿಂದುವಿನಲ್ಲಿ ಸಂಭವಿಸಿ ಅದಕ್ಕೊಂದು ಬೇರೆ ರೂಪ ಪಡಿತಾ ಹೋಗ್ತದೆ. ಬಹುಶಃ ಬೇಂದ್ರೆ ಅವರ ಕಾವ್ಯ ಮತ್ತು ಕುವೆಂಪು ಅವರ ಕಾವ್ಯ, ಇವರಿಬ್ಬರ ಸೃಜನಶೀಲ ಕೆಲಸಗಳನ್ನು ನೋಡಿದರೆ ಬಹುಶಃ ಬೇಂದ್ರೆ ಅವರಿಗೆ ಈ ಬದುಕಿನ ಶಿಥಿಲತೆ ಮತ್ತು ಜಡತ್ವ ಬಹಳ ಒಂಥರ ಡಿಸ್ಟರ್ಬ್ ಮಾಡಿದೆ ಅಂತ ಹೇಳಿ ಅನಿಸ್ತದೆ. ಎಲ್ಲಿ ಬದುಕು ಶಿಥಿಲಗೊಳ್ತಾ ಇದೆ, ಎಲ್ಲಿ ಬದುಕು ಜಡಗೊಳ್ತಾ ಇದೆ,
ಎಲ್ಲಿ ಬದುಕು ನಿಸ್ಸಾರಗೊಳ್ತಾ ಇದೆ ಅದನ್ನು ಮತ್ತೆ ರೀಜುನ್ಯುವೇಟ್, ಅದನ್ನು ಹೇಗೆ ಮತ್ತೆ ಪುನರುದ್ದೀಪಿಸುವುದು ಅಂತ. ಹೀಗಾಗ್ಲೇನೆ ಅಲ್ಲಿ ಅವರು ಪ್ರೇಮವನ್ನು ತೆಗೆದುಕೊಂಡು ಬರ್ತಾರೆ, ಅಲ್ಲಿ ಕಾಮವನ್ನು ತೆಗೆದುಕೊಂಡು ಬರ್ತಾರೆ, ಅಲ್ಲಿ